ಬನ್ನಿ. ಎಲ್ಲಿಗೆ ಹೋಗ್ತಿದ್ದೀವಿ ಹೇಳು? ಫಸ್ಟು ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ವರಮಹಾಲಕ್ಷ್ಮಿ ಹಬ್ಬದ ಲಕ್ಷ್ಮಿಗೆ ಅಲಂಕಾರ ಮಾಡೋದಕ್ಕೆ ಏನೇನು ಬೇಕು ಅದನ್ನೆಲ್ಲ ತಗೊಳ್ಳೋದಕ್ಕೆ ಅಂತ ಇದು ಬಂದಿದ್ದೀವಿ. ಹಾಸನಲ್ಲಿ ಅಂಗಡಿ ತುಂಬಾನೇ ಓಡ್ತಿತ್ತು. ಸೊ ನಮಗೂ ಬೇಕಾಗಿರೋ ಐಟಮ್ಸ್ಗಳೆಲ್ಲ ಒಂದು ಪ್ಲೇಸಲ್ಲಿ ಸಿಗುತ್ತೆ ಸಿಗ್ಬೋದು ಅಂತ ಅಂತ ಬಂದಿದ್ದೀವಿ. ಇಲ್ಲಿ ಅಲಂಕಾರ ಮಾಡಿ ಕೂರ್ಸಿದಾರೆ ಲಕ್ಷ್ಮಿನ. ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ, ನೈಸ್. ಎಷ್ಟು ಲಕ್ಷಣ ಫುಲ್ ಇದೆ ಸೆಟ್ ನೋಡು. ಸಿಗುತ್ತಾ? ಹಾ, ಸಿಗ್ಬೋದು ಅನ್ಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಇನ್ನು ಅಂಗಡಿನಲ್ಲಿ ಯಾರು ಇಲ್ಲ. ಅಲ್ಲಿದ್ರು ಅಣ್ಣ ಪಕ್ಕ ಇದ್ರ ಇದ್ರು. ಸೊ ಈ ಥರ ಮುಕ್ಕೋಣ ಇದು ಬೆಲ್ಲಿದ. ಅದೆಲ್ಲ ಬೆಳ್ಳಿದಲ್ಲ. ಬಟ್ ಈ ಥರ ನೋಡಿ ಎಲ್ಲ ಕಲ್ಸು ಕೂಡ್ಸಿರ್ತಾರೆ ಅನ್ಸುತ್ತಲ್ವಾ? ಇದು ಅದು ಪೂರ್ತಿ ಒಂದು ಸೆಟ್. ಸೆಟ್. ಇಲ್ಲಿ ಕೂರ್ಸಕ್ಕೆಲ್ಲ ಅದು ಏನೋ ಬಿನ್ಗೆನೋ ಏನೋ ಇಟ್ಟಿರ್ತಾರೆ ಕೆಳಗಡೆ. ಅದ್ರ ಮೇಲೆ ಒಂದೊಂದು ಸ್ಟೆಪ್ ಅಲ್ಲೇನೆ ಜೋಡಿಸ್ಕೊಂಡು ಹೋಗಿರ್ತಾರೆ. ಇದು ಈಸಿ ಜೋಡ್ಸೋದು. ಅಲ್ಲಿದೆ ನೋಡಿ, ಇಲ್ಲಿ ಎಲ್ಲಿ? ಇಲ್ಲಿ 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 ಕೈಯೆಲ್ಲ. ಓಕೆ, ಇದನ್ನ ಜಸ್ಟ್ ಹಿಂಗೆ ಅಂಟಿಸ್ತಾರೆ ಅನ್ಸುತ್ತೆ. ಇಲ್ಲಿಗೆ ನಾನು ನೋಡಿಲ್ಲ ಅದನ್ನ ಸರಿಯಾಗಿ. ಹೇಗ್ ಹೆಂಗ್ ಮಾಡ್ತಾರೆ ಅಂತ. ಅಂಟಿಸ್ತಾರೆ ಅಂತ ನಾನು ನೋಡಿಲ್ಲ. ಇದೆಲ್ಲ ಅದ್ರ ಸೆಟ್. ಇದೇನು ಇದು? ಬಾಳೆಕನ್ ಓಕೆ, ಅದು. ಇದು ಡಿಸೈನ್ ಆಗಿ ಮಾಡಿದ್ದೀರಾ, ಚೆನ್ನಾಗಿದೆ. ಪೂರ್ತಿ ಸ್ವಲ್ಪ ಡಿಸೈನ್ ಬರುತ್ತೆ. ಪೂರ್ತಿ ಸೆಟ್ಟಿಗೆ ಎಷ್ಟಾಗುತ್ತೆ? ಅವ್ರನ್ನ ತೋರಿಸ್ಬಾರ್ದ, ಹೊಡೈತಿತ್ತು. ಪೂರ್ತಿ ಸೆಟ್ ಎಷ್ಟಾಗುತ್ತೆ? ಇಷ್ಟು ಸೆಟ್ಟಿಗೆ ನಮ್ಮನ್ನ ಹಾಕ್ಬೇಡಿ, ನಿಮ್ಮನ್ನು ಹಾಕ್ಬಾರ್ದಾ? ಸರಿ, ನೀವ್ ಹಿಂಗೆ ಹೋಗ್ಬಿಡಿ. ಹಿಂಗೆ ಹೋಗ್ಬಿಡಿ. ಹೇಳಿ, ಪೂರ್ತಿ ಸೆಟ್ಟಿಗೆ ಎಷ್ಟಾಗುತ್ತೆ? ಯಾವ್ದು ಅದು ಪೂರ್ತಿ ಈ ಪೂರ್ತಿ ಸೆಟ್ ಅದು ಆಕ್ಚುಲ್ ಆಗಿ ಅದು ಪೂರ್ತಿ ನಿಮ್ಗೆ ಪೂರ್ತಿ ಸೆಟ್ ಬಂದದು ಹಾಕಿರೋ ಸರ, ಮುಕ್ಕೋಡ, ಗೊಂಬೆ, ಪೀಠ, ಆ ಕಡೆ ಈ ಕಡೆ ಬಾಳೆಕಂದಿದು ಎಲ್ಲ ಸೇರಿಸಿ ನಿಮ್ಗೆ 11,500 ಆಗುತ್ತೆ. 11,500 ಆಗುತ್ತೆ. ಡಿಸ್ಕೌಂಟ್ ವಿಡಿಯೋ ನೋಡ್ಕೊಂಡು ಯಾರು ಬಂದ್ರೆ ಅದು ಆಕ್ಚುಲಿ ಫುಲ್ ಅಂಡ್ ಫೈನಲ್ ಪ್ರೈಸ್ ಹೇಳ್ತಾರೆ. ಫೈನಲ್ ಪ್ರೈಸ್ ವಿಡಿಯೋ ನೋಡ್ಕೊಂಡು ಬಂದ್ರು 11,500. 500 ಇಷ್ಟು ಸೆಟ್ ಎಲ್ಲ ಸೇರಿಸಿ. ಹಾಕಿದ್ವಿ ಆಂಟಿಕ್ ಸರಗಳು ಬರುತ್ತೆ ನೋಡಿ. ಇದಾ? ಆಂಟಿಕ್ ಸರ ಬರುತ್ತೆ. ಈ ಸರನು ಬರುತ್ತೆ. ಇಲ್ಲಿ ಏನೇನ್ ಇನ್ಕ್ಲೂಡ್ ಆಗಿದೆ ಇದನ್ನು ಜಡೆನು ಸೇರಿಸಿ ಎಲ್ಲ. ಜಡೆ, ಮಲ್ಲಿಗೆ, ಕೆಳಗಡೆ ಪೀಠ. ಪೀಠ ಇದನ್ನು ಸೇರಿ ಅದು ಪೀಠ 11,500 ಕೊಡ್ಬೋದು ಅಲ್ವಾ? ಅಕ್ಕಪಕ್ಕ ಆನೆ ಇದೆ. ಇದೇನಂದ್ರೆ ಇದು ಏನದು ಬಾಳೆಕಂದನ್ನ ಸಿಕ್ಸೋದಕ್ಕೆ ಅಕ್ಕಪಕ್ಕ ಸಿಕ್ಸಿ ಈ ತರ ಕೂರ್ಸಿದ್ರೆ ಚೆನ್ನಾಗಿರುತ್ತೆ. ನಾವು ನೋಡೋಣ. ಚೆನ್ನಾಗಿದೆ. ಓಕೆ, ನೀವು ಬರ್ಬೋದಾ ವಿಡಿಯೋಗೆ? ಯಾರು ಬರ್ಬೋದು ಯಾರು ಬರಂಗಿಲ್ಲ ಅಂತ ಹೇಳಿದ್ರೆ ಅವರು ಬೇಡವಾ? ಅವರು ನಾಚಿಕೆ. ಮತ್ತೆ ಯಾರು ತೋರಿಸ್ತಾರೆ ಹೇಳಿ? ಈಗ ನನಗೆ ಸೆಟ್ಟಿಗೆ ಸಪ್ರೇಟ್ ತೋರಿಸ್ಬೇಡಿ. 11,500 ಎಷ್ಟು ಚೆನ್ನಾಗಿದೆ. ಡಿಸೈನ್ ಮಾಡಕ್ಕೆ ನಾನು ಬೆಳ್ಳಿದಿದೆ, ಅದಕ್ಕೆ ಡಿಸೈನ್ ಮಾಡೋ ಥರ. ಇದೆಲ್ಲ ಎಷ್ಟು ಪ್ರೈಸ್ ಆಗುತ್ತೆ? ಇದೆಲ್ಲ ನಿಮಗೆ 4,250 ಇಂದನೂ 6,000 ವರೆಗೂ ಇದೆ. 4,250 ಇಂದ 6,000 ವರೆಗೆ. ಹಂಗಾರೆ ಇದೇ ವರ್ತು. ಇದ್ರ ಜೊತೆ ಎಲ್ಲ ಸೆಟ್ ಸಿಕ್ಬಿಡುತ್ತೆ, ನೀವು ಸಪ್ರೇಟ್ ತಗೊಳಂಗಿಲ್ಲ. ಪ್ರತಿ ಇಯರ್ ಇದು ಬೆಳ್ಳಿದಾ? ಇಲ್ಲ, ಇದು ಸಿಂಪಲ್. ಈಗ ಮೀಡಿಯಂ ರೇಂಜ್ ಅವರು ಬರ್ತಾರೆ, ಕೆಲವರು ಆಂಟಿಕ್ ಬೇಕು ಅಂತ ಕೇಳ್ತಾರೆ, ಕೆಲವರು ಮೀಡಿಯಂ ರೇಂಜ್ ಅವರು ಬರ್ತಾರೆ. ಅವ್ರಿಗೆ ಜಸ್ಟ್ ಸಿಂಪಲ್ ಆಗಿ ಪೂಜೆ ಮಾಡೋದಕ್ಕೆ ಮಾತ್ರ ಸಾಕಾಗತ್ತಲ್ವಾ? ಇದು ಅವ್ರು ಜಸ್ಟ್ ಸಿಂಪಲ್ ಆಗಿ ಇದೆಲ್ಲ 600 ರೂಪೀಸ್ ಸಿಗುತ್ತೆ ನಿಮಗೆ ವಿತ್ ಸೆಟ್. ಸೊ ಎಷ್ಟು ದಿನ ಬರ್ಬೋದು? ಸಿಲ್ವರ್ ಅಲ್ಲ, ಅದು ಜರ್ಮನ್ ಸಿಲ್ವರ್ ಅಲ್ಲ, ಎಷ್ಟು ದಿನ ಬರ್ಬೋದು ಅಂತ? ಆಕ್ಚುಲಿ ಆಗ ನೀವು ಕ್ಲೀನ್ ಆಗಿ ಕಾಟನ್ ಹಾಕ್ಬಿಟ್ಟು ಒಂದು ಬಾಕ್ಸ್ ಅಲ್ಲಿ ಏರ್ ಟೈಟ್ ಮಾಡಿ ಇಟ್ಕೊಂಡ್ರೆ ಹೆಚ್ಚು ಕಮ್ಮಿ 5 ವರ್ಷದವರೆಗೂ ಮಿನಿಮಮ್ 5 ವರ್ಷ ನಾವೇ ಹೇಳ್ತೀವಿ. ಅದು ಸ್ಟೋನ್. ಅದಕ್ಕೂ ಡಿಫ್ರೆನ್ಸ್ ಇಷ್ಟೇ, ಇದು ಸ್ಟೋನ್ ವರ್ಕ್ ಕಮ್ಮಿ ಬೀಳುತ್ತೆ ನಿಮಗೆ. ಇದನ್ನ ಎಷ್ಟು ದಿನ ತನಕ ಇಟ್ಕೋಬಹುದು? ಅದು ನಿಮ್ಗೆ ಹೆಚ್ಚು ಕಮ್ಮಿ 5-6 ವರ್ಷದವರೆಗೂ ಅದು ಏನೂ ಆಗಲ್ಲ. 5-6 ವರ್ಷ ತನಕ. ಇದನ್ನು ಸೇಮ್ ಹಂಗೆ ಕಾಟನ್ ಫೋಲ್ಡಿಂಗ್ ಎಲ್ಲ ಇಡಬೇಕಾ? ಹೌದು. ಇದು ವಿತ್ ಈ ತರ ಎಲ್ಲ ಡಿಸೈನ್ ಎಲ್ಲ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಇದಾದ್ರೆ ಬೇಸಿಕ್, ಇದು ಪ್ಲೈನ್ ಬರುತ್ತೆ. ಓಕೆ. ಇದಕ್ಕೆ ನಾವೇ ಅಲಂಕಾರ ಎಲ್ಲ ಮಾಡ್ಕೋಬೇಕು. ಇದೂನು ಅಷ್ಟೇ. ಇದಕ್ಕೆ ನಾವು ತಂಜಾವೂರು ಪೈಂಟ್ ಮಾಡ್ತೀವಿ. ಇದಕ್ಕೆ ನಾವು ಡಿಸೈನ್ ಮಾಡಿ ವರ್ಕ್ ಮಾಡ್ತೀವಿ. ಓಕೆ, ಚೆನ್ನಾಗಿದೆ. ಸೊ ಇದನ್ನ ಗೊತ್ತಾಯ್ತು. ಇದನ್ನ ಸಪ್ರೇಟ್ ತಗೋತೀವಿ ಅಂದ್ರೆ ಎಷ್ಟು ಆಗ್ಬೋದು? ನೀವು ಸೆಟ್ ಹೇಳ್ತಿದ್ದೀರಾ, ಸಪ್ರೇಟ್ ಅಂದ್ರೆ ಗೊಂಬೆ ಒಂದೇ ಸತಿ ನೀವು 11,500 ಅಂತಿದ್ದೀರಲ್ಲ. ಗೊಂಬೆ ತಗೊಂಡ್ರೆ 2,000 ಆಗುತ್ತೆ, ಪೀಠ 1,000 ಆಗುತ್ತೆ. ಗೊಂಬೆ 2,000, 5,000 ಸಪ್ರೇಟ್ ತಗೊಂಡ್ರೆ ಫೇಸಿಗೆನೆ 4,000. ಅದು ಆಕ್ಚುಲಿ ಆಂಟಿಕ್ ಪ್ಲಸ್ ತುರ್ಬು ಎಲ್ಲ ಸೇರಿ ಅದೊಂದು 4,500 ಆಗುತ್ತೆ. ಓಕೆ. ಮತ್ತೆ ತೋಮಲೆ 600 ಆಗುತ್ತೆ. ಹೌದು.
ಓಕೆ, ಓವರ್ ಆಲ್ ಒಂದು ಬಜೆಟ್ ಹೇಳ್ಬಿಡಿ. ಸಪ್ರೇಟ್ ತಗೊಂಡ್ರೆ ಇಷ್ಟ ಆಗುತ್ತೆ. ತಗೊಂಡ್ರೆ ಸೊ ನಾವು ಕಾಂಬೋನಲ್ಲಿ 11,500 ಕೊಡ್ತೀವಿ. ಅವಾಗ ಜನಕ್ಕೆ ಗೊತ್ತಾಗುತ್ತೆ, ಓ ಇಷ್ಟ ಆಗುತ್ತೆ ಸಪ್ರೇಟ್. ಸೆಟ್ ತಗೊಳ್ಳೋದು ಬೆಸ್ಟ್. ಆಕ್ಚುಲ್ ಆಗಿ ನೀವು ಸಪ್ರೇಟ್ ತಗೊಂಡ್ರೆ ನಿಮ್ಗೆ ಹೆಚ್ಚು ಕಮ್ಮಿ ಇದು 17,000 ಆಗುತ್ತೆ. ಓಕೆ, ಸೊ ಹಾಗಾಗಿ ಕಾಂಬೋನಲ್ಲಿ ಏನಾದ್ರು ನೋಡ್ತಿದ್ದೀರಾ ಅಂದ್ರೆ ಮತ್ತೆ ಡಿಸೈನ್ ವರ್ಕ್ ಮಾಡಿರ್ತಾರೆ ನೀಟಾಗಿ. ಇದು ಹ್ಯಾಂಡಿಗೆಲ್ಲ ವರ್ಕ್ ಇರುತ್ತೆ. ಯಾವ್ದ್ರಿಂದ ಮಾಡಿರೋದು, ಯಾವ ಮೆಟೀರಿಯಲ್ ಇದು? ಫೋಮ್. ಓಕೆ, ರೆಗ್ಯುಲರ್ ಬೇಕಾದ್ರೂ ರೆಗ್ಯುಲರ್ ಸಿಗುತ್ತೆ. ಇದು ಸ್ವಲ್ಪ ಕಾಸ್ಟ್ಲಿ ಇದು ಗೊಂಬೆ ಇದು. ಸೊ ಇವ್ರ ಹತ್ರ ಸ್ಟಾಕು ಫುಲ್ಲು ತುಂಬಿ ಇದೆ. ಇಲ್ಲೇ ನೋಡಿದೆ ನಾನು, ಬರ್ಬೇಕಾದ್ರೂ ತುಂಬಿದೆ, ಹೊರಗಡೆನೂ ನೋಡಿದೆ. ಇಲ್ಲೇ ಇದೆಯಲ್ಲ ಸ್ಟಾಕ್ ಎಲ್ಲ. ಅವ್ರನ್ನೆಲ್ಲ ತೋರಿಸ್ಬಾರ್ದಂತೆ, ನಾನು ಅದಕ್ಕೆ ತೋರ್ಸಕ್ ಹೋಗ್ತಿಲ್ಲ. ಸೊ ಸ್ಟಾಕ್ ಇದೆ. ಸೊ ಸಪ್ರೇಟ್ ಆಗಿ ನೀವು ತಗೊಳೋದ್ಕಿಂತ ಇದು ಆರ್ಡರ್ ಕೊಟ್ಟು ಕಸ್ಟಮೈಸ್ ಮಾಡಿಸಿರೋದು ಇದು. ಇದನ್ನ ಚತುರ್ಭುಜ ಹ್ಯಾಂಡ್ಸ್ ಯಾರ ಹತ್ರನೂ ಸಿಗಲ್ಲ ಸಪ್ರೇಟ್ ಆಗಿ. ಓಕೆ, ಇದು ಸಪ್ರೇಟ್ ಆಗಿ ನಮ್ಮ ಹತ್ರ ಚತುರ್ಭುಜ ಹ್ಯಾಂಡ್ಸ್ ಸಿಗುತ್ತೆ. ಯಾಕಂದ್ರೆ 2 ಕೈ 2 ಕಾಲಿನ ಅವೈಲೇಬಲ್ ಇರುತ್ತೆ ಮಾರ್ಕೆಟ್ ಅಲ್ಲಿ ರೆಗ್ಯುಲರ್ ಆಗಿ. ಸೊ ಇವ್ರ ಹತ್ರ ಪೀಠನು ಕೂಡ ಅವೈಲೇಬಲ್ ಇದೆ. ಓ ಇಲ್ಲೇ ಇದೆಯಲ್ಲ ಸೆಟ್. ಇದಕ್ಕೆ ನಾವು ಕಲ್ಸನ ಇಟ್ಬಿಟ್ಟು ಹೌದು ಸೆಟ್ ಮುಖವಾಡ ತರಿಸ್ಬೋದು. ಮುಖವಾಡ ಕೊಡ್ಸೋದು. ಕಮಲ ಓ ಇದು ಮೈನ್ ಇವಾಗ. ಹೌದು, ಅದು ರಿಟರ್ನ್ ಗಿಫ್ಟ್ಸ್ ಕೊಡ್ತೀರಲ್ಲ. ರಿಟರ್ನ್ ಗಿಫ್ಟ್ಸ್, ಆಮೇಲೆ ಇನ್ಸ್ಟಾಗ್ರಾಮ್ ಟ್ರೆಂಡಿಂಗ್ ಅಲ್ಲಿ ರಿಟರ್ನ್ ಗಿಫ್ಟ್ಸ್ ಅದು ಸಿಗುತ್ತೆ ನಮ್ಮ ಹತ್ರ. ಓಕೆ, ಕಮಲ ನೋಡಿ ಚೆನ್ನಾಗಿದೆ. ಇದೆಲ್ಲ ಆಕ್ಚುಲಿ ಆಗಿ ನಿಮಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಸಿಗ್ತಾ ಇರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಫೀಲ್ ಮಾಡು ಎಷ್ಟು ಚೆನ್ನಾಗಿದೆ. ಇದು ಸಾಫ್ಟ್ ಸೊ ರಿಯಲಿಸ್ಟಿಕ್ ತರ ಇದೆ. ಇದೆಲ್ಲ ರಿಟರ್ನ್ ಗಿಫ್ಟ್ಸ್ ನಿಮ್ಗೆ ಆಕ್ಚುಲಿ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಜಾಸ್ತಿ ಸಿಗ್ತಾ ಇರೋದು. ವೆರೈಟಿ ಪ್ಲೆಂಟಿ ಆಫ್ ವೆರೈಟಿ ಸಿಗುತ್ತೆ ಇದರಲ್ಲಿ. ಈಗ ರಿಟರ್ನ್ ಗಿಫ್ಟ್ ಕುಂಕುಮ ಕೊಟ್ಬಿಟ್ಟು ಹೋಗ್ಬೇಕಾರಲ್ಲ, ಅದ್ರ ಬಲ್ಲಿ ಕಾಸ್ಟ್ ಹೆಂಗೆ ಹೇಳ್ತಾ ಹೋಗಿ ನೀವು ಯಾವ್ದೇ ತೋರ್ಸಿದ್ರು. ಆಕ್ಚುಲಿ ಇಲ್ಲಿ ಬೆಳಕಿಲ್ಲ, ಸ್ವಲ್ಪ ಹಿಂದೆ ಹೋಗ್ಬಿಡೋಣ. ಇದು ಹೂವು ಸಖತ್ತಾಗಿದೆ. ಎಷ್ಟು ರಿಯಲಿಸ್ಟಿಕ್ ಅನಿಸ್ತಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಇದು ನೋಡಿ, ಇದು ಎಷ್ಟು ಕ್ಯೂಟ್ ಆಗಿದೆ. ಇದೆಷ್ಟು ಕಾಸ್ಟು? ಅದು ಆಕ್ಚುಲಿ ಆಗಿ ಅದು ಬಂಡಲ್ ತಗೊಂಡ್ರೆ ಕಮ್ಮಿ ಬೀಳುತ್ತೆ. ಎಷ್ಟು ಇದು? ಒಂದು ಬಂಡಲ್ 20 ರೂಪೀಸ್ ಬೀಳುತ್ತೆ. ಇದು ಒಂದು ಪೀಸ್ 20 ರೂಪಾಯಿ. ಬಂಡಲ್ ತಗೊಂಡ್ರೆ ನಿಮ್ಗೆ ಅರೌಂಡ್ 12 ರೂಪೀಸ್ ಹತ್ರ ಬೀಳುತ್ತೆ. ಪೀಸ್ ಇರುತ್ತೆ. ಅದರಲ್ಲಿ 24 ಪೀಸಸ್ ಇರುತ್ತೆ. ಅಂದ್ರೆ ಇದು 4 ಪೀಸು ಬಂಡಲ್ ಆದ್ರೆ 12 ರೂಪೀಸ್ ಬೀಳುತ್ತೆ. ಎಷ್ಟು ಬಂಡಲ್? ಎಷ್ಟು ಬಂಡಲ್ ಎಷ್ಟಂದ್ರಿ? ಅದು ಬಂಡಲ್ ಡಿಪೆಂಡ್ ಆಗುತ್ತೆ ಇದು ಡಿಸೈನ್ ಮೇಲೆ. ಅದು 48 ಪೀಸಸ್ ಇನ್ ಬಂಡಲ್ ಬರುತ್ತೆ. 24 ಪೀಸಸ್ ಬಂಡಲ್. 24 ಗೆ ಎಷ್ಟಾಗುತ್ತೆ? ಇದು ಕೇಳಿ, ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. 20 ರೂಪೀಸ್ ಬೀಳುತ್ತೆ ಸಿಂಗಲ್. ಅಂದ್ರೆ 25 ಪೀಸಸ್ ಅಂದ್ರೆ 25 into 20 ಅರೌಂಡ್ 400 ಸಮಥಿಂಗ್ ಆಗುತ್ತೆ. ತಗೋಬಹುದು, ಕಮ್ಮಿ ಆಗುತ್ತೆ ಬಂಡಲ್ಗೆ. ಬಂಡಲ್ ತಗೊಂಡ್ರೆ ಕಮ್ಮಿ ಆಗುತ್ತೆ. ತಗೋಬಹುದು. ಚೆನ್ನಾಗಿದೆ. ಇದನ್ನ ನಾವು ತಗೊಳ್ಳೋಣ. ಇದ್ರ ಜೊತೆ ನಾನು ಇನ್ನೊಂದು ಯಾವುದೋ ನೋಡ್ತಿದ್ದೆ, ಟ್ರೆಂಡಿಂಗ್ ಆಗ್ತಿದೆ. ಇದು ಯಾವ ಥರ ಅಂದರೆ ನಾರ್ಮಲ್ ಆಗಿ ಕಲಸ ಇಡ್ತಾರಲ್ಲ, ಇದನ್ನ ಕಲಸಕ್ಕೆ ಹಿಂಗೆ ಹಾಕಿ ಹೂವು ಮುಡ್ಸೋದಕ್ಕೆ ಈಸಿಯಾಗಿ ಕೂತ್ಕೊಳ್ಳುತ್ತೆ, ಬಿದೋಗಲ್ಲ. ಇದು ಕೂಡ ಚೆನ್ನಾಗಿದೆ. ಇದು ನಾವು ತಗೊಂಡೋಗ್ಬೇಕು. 25 ಪೀಸಸ್. ಕೃಷ್ಣನ್ ತಗೊಂಡೋಗೋಣ. ಯಾವುದೋ ಒಟ್ಟಿನಲ್ಲಿ ಫೈನಲ್ ಆಗಿ ಡಿಸೈಡ್ ಮಾಡೋಣ. ಮತ್ತೆ ಇನ್ನೇನಿದೆ? ಇನ್ನೇನಿದೆ? ಕಸ್ಟಮೈಸ್ ಮಾಡಿಸಿರೋದು ಗೆಜ್ಜೆ. ಅದೇ 2 ಗೆಜ್ಜೆ ಕೊಡಿ. ಕೂಡ ಚೆನ್ನಾಗಿದೆ. ಏನಕ್ಕೆ ಯೂಸ್ ಮಾಡ್ತಾರೆ? ಅದು ಬಳೆ ಗಿಫ್ಟು. ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದೆಷ್ಟು ಗಿಫ್ಟ್? ಎಷ್ಟಿದು? ಗಿಫ್ಟ್ ಅದು 380 ಬೀಳುತ್ತೆ. ನಿಮ್ಗೆ ಅದು 24 ಪೀಸಸ್ ಇರುತ್ತೆ. 24. ಇದು ಓಕೆ, ಇದು ಚೆನ್ನಾಗಿದೆ. ಇದು ಚೆನ್ನಾಗಿದೆ. ಇದು ಕಂಪೇರ್ ಮಾಡಿದ್ರೆ ಇದೇ ಕಮ್ಮಿಗೆ ಸಿಗ್ತಿದೆ. ಬಳೆ ಸೆಟ್ ಸಿಗುತ್ತೆ. ಮತ್ತೆ ನೈಸ್. ಜೊತೆಗೆ ಅಡಿಕೆ ಸಮೇತ ಇದೆ. ನಾನು ನೋಡ್ತಿದ್ದೀನಿ ನೀಟಾಗಿ. ಎಲ್ಲಿದೆ? ಅಡಿಕೆ ಇದೆ ನೋಡಿ ಇಲ್ಲಿ. ಈ ಸಪ್ರೇಟ್ ಪೀಸ್ ಇದೆಯಾ? ಬೇಡ ಬಿಟ್ಟಿಗೆ ಇದೆ. ಇದ್ರೆ ನೀಟಾಗಿ ತೋರಿಸ್ಬೋದು. ಇಲ್ಲಿ ನೋಡು, ಇಲ್ಲಿ ಉಲ್ಟಾ ನೋಡು. ಇದು ಒಂದು ಸಪ್ರೇಟ್ ಪೀಸ್ ತಗೋತಾರೆ ಅಂದ್ರೆ ಎಷ್ಟು ಬೀಳುತ್ತೆ ಅಂದ್ರೆ ಅಣ್ಣ? 30 ರೂಪೀಸ್. ಓಕೆ. ಇಲ್ಲಿ ಇದು ಕುಂಕುಮ. ಇಲ್ಲಿ ನೋಡು, ಇಲ್ಲಿ ಕೆಳಗಿದೆ ನೋಡು ಅಡಿಕೆ. ಇದು ಸೊ ಇದನ್ನ ಬೆಸ್ಟ್ ಬಲ್ಕ್ ಆಗಿ ತಗೊಂಡ್ರೆ ನಿಮ್ಗೆ ಇನ್ನೂ ಕಮ್ಮಿಗೆ ಸಿಕ್ಬಿಡುತ್ತೆ ಇದು. ಆಮೇಲೆ ನೋಡಿ ಬಾಳೆಕಂದಿಗೆ ಇದನ್ನ ಲಾಸ್ಟ್ ಇಯರ್ ಮಾಡಿದ್ರ ನೀವು? ಇಲ್ಲ ಈ ಇಯರ್ ಅನ್ಸುತ್ತೆ ಅಲ್ವಾ? ನಮಗೂ ಈ ಇಯರೇ ಗೊತ್ತಾಗಿದ್ದು. ಲಾಸ್ಟ್ ಇಯರ್ ಇತ್ತು. ಪ್ಲಾಸ್ಟಿಕ್ ಕವರ್ ಅಲ್ಲಿ ಮಾಡ್ತಿದ್ವಿ. ಪ್ಲಾಸ್ಟಿಕ್ ಕವರ್ ಅಲ್ಲಿ ಹಾಕ್ಬಿಟ್ಟು ಮಾಡ್ತಿದ್ವಿ. ಈ ತರ ಗೋಲ್ಡನ್ ಅಲ್ಲ, ಇದು ವರಮಹಾಲಕ್ಷ್ಮಿ ಸೆಟ್ ಎಲ್ಲ ತರಿಸಿರೋದು ಇದೆ ಫಸ್ಟ್ ಇಲ್ಲ ವರ್ಷ ತರಿಸ್ತೀವಿ? ಹೌದಾ? ಓಕೆ. ಈ ಸರಿ ನೋಡಿ ಇದೊಂದು ಕಸ್ಟಮೈಸ್ ಮಾಡಿದ್ವಿ. ಲಕ್ಷ್ಮಿಗೆ ಕಾಲಿಗೆ. ಓಕೆ. ನನಗೆ ಕಾಲ್ ಗೆಜ್ಜೆ ನೋಡ್ಬೇಕಾದ್ರೆ ನಾನು ಭರತನಾಟ್ಯ ಕ್ಲಾಸ್ ನೆನಪಾಗುತ್ತೆ. ಎಷ್ಟು ಕಾಸ್ಟ್ ಹಂಗೆ ಹೇಳ್ಬೇಕು. ಇದು ಪೇರು ಒಂದು ದೇವ್ರ ಪೂಜೆ ಮಾಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಇವೆಲ್ಲ. 180. ನಮ್ಮ ಹತ್ರ ಹೆಚ್ಚು ಕಮ್ಮಿ ಬಂದ್ರೆ ಹೆಚ್ಚು ಕಮ್ಮಿ 25,000 ವರೆಗೂ ಬಿಲ್ ಮಾಡ್ತಿದ್ದಾರೆ. ಅದೇ ವರಮಹಾಲಕ್ಷ್ಮಿ ಹಂಗೆ ಕ್ರೇಜ್ ಇರುತ್ತೆ. ಬಲ್ಕ್ ಆಗಿ ಸೇವಿಂಗ್ಸ್ ಮಾಡ್ಕೊಂಡು ನಮಗೆ ಆಕ್ಚುಲ್ ಆಗಿ ಮೊನ್ನೆ ಒಬ್ರು ಲಕ್ಷ್ಮಿ ಮುಖೋಡ ತಗೊಂಡ್ರು.
4800 ಬಿಲ್ ಆಯ್ತು. ಎಲ್ಲ 10 rupees ನೋಡ್ಕೊಟ್ರು. ಎಲ್ಲ ಒಂದೊಂದು ಇಯರ್ ಸೇವಿಂಗ್ಸ್ ಮಾಡ್ಕೊಂಡು Okay. ಆ ರೀತಿ ಸ್ಪೆಷಲೈಸ್ಡ್ ಆಗಿ ಬರೀ ಇದಕ್ಕೋಸ್ಕರನೇ ಬೇಕು ಅಂತ ಖರ್ಚು ಮಾಡ್ತಾರೆ. ನೋಡಿ ನಮ್ಗೆ ಎಷ್ಟು ಹೆಂಗೆ ಅಂದ್ರೆ ಇಷ್ಟಪಡ್ತಾರೆ ವರಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬನ ಹೆಣ್ಮಕ್ಳು. ಇದೆಷ್ಟಾಗುತ್ತೆ ಏನೋ? ಅದು ಎಸ್ ಎಮ್ ಎಲ್ ಎಕ್ಸೆಲ್ ಅಂತ 4 ಸೈಜ್ ಬರುತ್ತೆ. ಓಕೆ, ಯಾಕಂದ್ರೆ ನೀವು ಮಿನಿಮಮ್ ಚಾರ್ಜೇ ಹೇಳ್ಬಿಡಿ. ಮಿನಿಮಮ್ ಇದು 600 ಇಂದ ಇದೆ. 600 ಇಂದ ಎಲ್ಲಾದ್ರದ್ದು ಇದು 2000 ಬೀಳುತ್ತೆ. 600 ಇಂದ 1000 ವರ್ಗೂ ಬರುತ್ತೆ ಇದು. 600 ಇಂದ 1000 Actually ಆಗಿ ಬಾಳೆಕಂದು ಆ ಕಡೆ ಈ ಕಡೆ ನಿಲ್ಲಿಸ್ತಾರಲ್ಲ, ಹಾ, ಅವಾಗ ಅದ್ರ ಜೊತೆ ಅದಕ್ಕೆ ಬಾಳೆಗೊನೆ ತರಕಾಗಲ್ಲ, ಅದ್ರ ಬದಲಿಗೆ ಇದನ್ನ ಲೈಟ್ ವೇಟ್ ಅದಕ್ಕೋಸ್ಕರ. ಅವ್ರು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಾರೆ, ತೋರಿಸ್ಬಾರ್ದು ಅಂತ ಹೇಳಿದಾರೆ ಅವ್ರನ್ನ. ಅವನಿಗೆ ಕಂಟ್ರೋಲ್ ಮಾಡ್ತಿದ್ದೀನಿ ತೋರ್ಸೋದನ್ನ. ಇದು ನೋಡಿ ಪಿಲ್ಲೋಸ್ ಬರುತ್ತೆ. ಹಾ, ಆಕ್ಚುಲಿ ಆಗಿ ಮೀಶೋದಲ್ಲೆಲ್ಲ ಹೇಳ್ತಾರೆ, ನಮಗೂ ತುಂಬಾ ಜನ ಬಂದ್ ಕಸ್ಟಮರ್ಸ್ ಎಲ್ಲ, ಮೀಶೋದಲ್ಲಿ ಈ ಕ್ವಾಲಿಟಿ ಬರಲ್ಲ, ಅದೇ ಕ್ವಾಲಿಟಿ ಇರಲ್ಲ, ರೇಟ್ ಕಮ್ಮಿ ಇರುತ್ತೆ. ಹಾ, ಈ ರೀತಿ ನನ್ನ ಪ್ರಕಾರ ಈ ತರ ಪರ್ಚೇಸ್ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಆಗಿ ಬರ್ಬೇಕು. ಡೈರೆಕ್ಟ್ ಆಗಿ ಬರಬೇಕು. ಹೌದು, ನೋಡಿ ಮಾಡಿ ಅದು ತಗೋಬಹುದು. ಈ ಕ್ವಾಲಿಟಿನೂ ಇರಲ್ಲ. ಬಟ್ ನಿಮ್ಗೆ ತಂದ್ರೆ ಒಂದು ಆಕ್ಚುಲಿ ಮುಂದಿನ ವರ್ಷ ಯೂಸ್ ಮಾಡಕ್ಕಾಗಲ್ಲ. ಹೌದು, ಕರೆಕ್ಟ್. ಒಂದ್ಸಲ ಇನ್ವೆಸ್ಟ್ ಮಾಡ್ತಿದೀವಿ ಅಂದ್ರೆ ಮುಂದಿನ ವರ್ಷನೂ ನೀವು ಯೂಸ್ ಮಾಡಿ ನೀವು ಯಾವ ತರ ಪ್ರಿಸರ್ವ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೈಸ್, ಚೆನ್ನಾಗಿದೆ. ಇದನ್ನ ಇಟ್ಟಿರೋಣ, ಒಟ್ಟಿಗೆ ಯಾವ್ದು ಬೇಕು ತಗೋಬಿಡೋಣ ನಾವು. ಹಾ, ಇದು ಬೇಕು. ಹಾ, ಇದಿಲ್ಲ ಇದೆ ಇಲ್ಲಿ ಇಟ್ಟಿದ್ದೀನಿ. ಇನ್ನೇನು ಏನ್ ಬಿಟ್ಟಿದೀವಿ ಹೂವಿನ ನೋಡಿ. ಇವ್ರ ಹತ್ರ ತುಂಬಾ ಸ್ಟಾಕ್ ಇದೆ. ನೋಡಿ ಇದೊಂದು ಆನ್ಲೈನ್ ಏನಾದ್ರು ಇದೆಯಾ ನಿಮ್ದು? ಆನ್ಲೈನ್ ಇದೆಯಾ? ಇಲ್ಲ, ಅಕೌಂಟ್ ಇದೆ ಅಷ್ಟೇ, ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ. ಇನ್ಸ್ಟಾಗ್ರಾಮ್ ಅಲ್ಲ, ಅಲ್ಲಿಂದ ಏನಾದ್ರು ಬುಕ್ ಮಾಡಿದ್ರೆ ಆ ಯಾರಾದ್ರೂ? ತರ ಇಲ್ಲ, ಆ ತರ ಇಲ್ವಾ? ಅದು ಈ ಟೈಮಲ್ಲಿ ಈ ಟೈಮಲ್ಲಂತೂ ಆಗದೇ ಇಲ್ಲ, ನಮಗೆ ಸ್ಟೋರ್ ಅಲ್ಲೇ ಕೊಡೋದಕ್ಕಾಗಲ್ಲ ಟೈಮ್. ಬಟ್ ಹಾಸನಿಗೆ ಯಾರಾದ್ರೂ ಬಂದು ಇಲ್ಲೇನಾದ್ರು ಪರ್ಚೇಸ್ ಮಾಡ್ಬೇಕು ಅಂದ್ರೆ ತುಂಬಾ ಇದೆ. ಇದು Collections ಇದೆ, ಕಲೆಕ್ಷನ್ ತುಂಬಾ ಇದೆ. ಮತ್ತೆ ಮೀಶೋದಲ್ಲಿ ಬುಕ್ ಮಾಡಿದ್ರೆ ಈ ಹಬ್ಬಕ್ಕಂತೂ ಬರಲ್ಲ, ನೆಕ್ಸ್ಟ್ ಹಬ್ಬಕ್ಕೆ ಬರೋದು. ಸೊ ಇಲ್ಲಿರೋರು ಬಂದು ಯುಟಿಲೈಸ್ ಮಾಡ್ಕೊಳ್ಳಿ. ಎಲ್ಲ ಐಟಮು ಕೂಡ ಇದೆ. ಈ ತರದೆಲ್ಲ ಅಲಂಕಾರ ಮಾಡಕ್ಕೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದೆಲ್ಲ ಸೆಟ್ಟು ಅಲ್ಲೇ ಬರ್ದಿದೆಯಲ್ಲ, ಪ್ರೈಸ್ ಅಲ್ಲೇ ಇದೆ ಬಿಡಿ. ಅಂದ್ರೆ ಬಂದ್ರೆ ನಿಮಗೆ ಬಲ್ಕಾಗಿ ತಗೋತೀರಾ ಅಂದ್ರೆ ಡಿಸ್ಕೌಂಟ್ ಹಾಕೊಡ್ತಾರೆ. ಒಂದೊಂದೆಲ್ಲ ಹಾಕಿದ್ರೆ ಅವ್ರಿಗೂ ಕೂಡ ಪ್ರೈಸ್ ವರ್ಕೌಟ್ ಆಗಲ್ವಲ್ಲ. ಬಲ್ಕಾಗಿ ತಗೊಂಡ್ರೆ ಅವ್ರಿಗೂ ಕೂಡ ವರ್ಕೌಟ್ ಆಗುತ್ತೆ. ಬನ್ನಿ, ಅಲ್ಲಿ ಅಲ್ಲಿ ಇದಿದೆ. ಇದು ಗೊತ್ತಾಯ್ತಾ ನಿನಗೆ? ಇದು ನೀನ್ ಹೇಳ್ದಲ್ಲ ಸ್ಟ್ಯಾಂಡ್ ಕಲ್ಸಕ್ಕೆ ಹಾಕಿ ಇಲ್ಲಿ 3 ಥರದ ಹೂವು ಇಟ್ರೆ ಬಿದೋಗಲ್ಲ, ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ನಾರ್ಮಲ್ ಆಗಿ ಹಿಂಗೆ 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 ಇಲ್ಲಿ ಕಾಯಿ ಬರುತ್ತೆ. ಹಿಂಗಿಟ್ರೆ ಇಲ್ಲಿಂದ ಹಾರಗಳನ್ನ ಹಾಕೋಬಹುದು. ಏನಿದು ಕುಂಕುಮ ಕೊಡೋದಕ್ಕಾ? ಇದನ್ನ ಸೆಟ್ ಎಲ್ಲ ಇಡ್ತೀವಲ್ಲ ಇದ್ರೊಳಗೆ, ಅದು ಅನ್ಸುತ್ತೆ ಸೇಮ್. ಅಣ್ಣ ಅಲ್ಲೋದ್ರು. ಅದು ಬಳೆಗಳು ಕೂಡ ಅವೈಲೇಬಲ್ ಇದೆ. ನನಗೆ ಬಳೆಗಳು ಇಷ್ಟ ಆಯ್ತು ಒಳಗೆ. ಇನ್ನೇನಾದ್ರು ತೋರ್ಸೋದು ಬಿಟ್ಟಿದೀವಾ? ಹಾಂ, ಸಿಂಗಲ್ ತಗೊಂಡ್ರೆ ಇದು ಆಕ್ಚುಲ್ ಆಗಿ ನಮ್ಮ ಹತ್ರ ಬರೀ ಸಿಂಗಲ್ ಪೀಸ್ ನೋಡ್ರೆ 380 rupees ಬೀಳುತ್ತೆ. ಓಕೆ, 380 rupees. 480 ಬೀಳುತ್ತೆ. ಹಾಂ, ಈ ತರ. ಓಕೆ. ಅದೇ 680 ಬೀಳುತ್ತೆ. ಈ 2 ಪೀಸ್ ತಗೊಂಡ್ರೆ ಆಕ್ಚುಲ್ ಆಗಿ ನಾವು ಬಲ್ಕ್ ಅಲ್ಲಿ ತಗೊಂಡಾಗ ನೀವು ಅಲಂಕಾರ ಮಾಡೋದಕ್ಕೆ ಈ ತರ ಸಿಂಗಲ್ ಪೀಸಸ್ ಸಿಗುತ್ತೆ. ಅವ್ರಿಗೆ ಯಾವ ರೀತಿ ಕಸ್ಟಮೈಸ್ ಅವರೇ ಮನೇಲಿ ಮಾಡ್ತಾರೆ. ಬಟ್ ಅದೇ ಸಿಂಗಲ್ ತಗೊಂಡ್ರೆ ಕಾಸ್ಟ್ ಜಾಸ್ತಿ ಆಗುತ್ತೆ. ಆಮೇಲೆ ಅವ್ರಿಗೆ ಸಖತ್ ಇಷ್ಟ ಇರುತ್ತೆ ಕೆಲವ್ರಿಗೆ, ನಾವೇ ಅಲಂಕಾರ ಮಾಡ್ಬೇಕು ಅಂತ. ಹೌದು, ಅಂತವ್ರಿಗೂ ಸಮೇತ ಈ ತರ ಸಿಂಗಲ್ ಆಗಿ ಕೊಡ್ತೀವಿ. ಅಂದ್ರೆ ಇಲ್ಲಿ ಸಿಂಗಲ್ ಆಗಿ ತಗೊಂಡ್ರೆ ಸ್ವಲ್ಪ ರೇಟ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದೇ ಇಲ್ಲಿ ಸಪ್ರೇಟ್ ಆಗು ಕೂಡ ಸಿಗುತ್ತೆ ಅಂತ ಅವ್ರು ಹೇಳ್ತಿರೋದು. ನಿಮ್ಗೆ ಅಲ್ಲಿ ಅಲ್ಲಿ ತೋರ್ಸುದ್ನಲ್ಲ ಲಕ್ಷ್ಮೀ ವಿಗ್ರಹನ, ಆ ತರನು ಕೂಡ ತಗೋಬಹುದು. ಇದು ಹಣೆಬಟ್ಟಿಗೆ ಸ್ವಲ್ಪ ದೊಡ್ಡದಾಗಿ ಇಡೋದಕ್ಕೆ. ಅದೇ ಇದೆಲ್ಲ ಇಯರಿಂಗ್ಸ್ ಕೂಡ ದೇವರಿಗೆ ಕಾಣಿಸುತ್ತೆ ನೋಡಿ ಇಲ್ಲಿ. ಅದೇ ಕಣೆ, ಅಲಂಕಾರ ನಾವೇ ಮಾಡ್ಬೇಕು ಅಂತ ಇರ್ತಾರೆ ಗೊತ್ತಾ, ಅವ್ರಗಳಿಗೆ ಸಪ್ರೇಟ್ ಕ್ರೇಜ್ ಇರುತ್ತೆ. ಹೌದು, ಆ ತರ. ಇದು ನೋಡಿ, ಇದು ಅಷ್ಟೇ. ಇದು ಮೂಗ್ನತ್ತಲ್ಲ, ಮೂಗ್ನತ್ತಲ್ಲಿ ಇದೆಲ್ಲ 30 rupees ಅಷ್ಟೇ. ಸೊ ಚೆನ್ನಾಗಿದೆ ಎಲ್ಲ. ನಮಗೆ ಆ ವಿಡಿಯೋ ನೋಡೇ ತುಂಬ ಖುಷಿ ಆಯಿತು, ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬಂದಿದ್ದು. ನಾವು ನೋಡಿರಲಿಲ್ಲ. ಇದರಲ್ಲೆಲ್ಲ ಇದು ನೋಡಿ ನಿಮ್ಗೆ 680 ಆಗುತ್ತೆ, 680 ರೂಪಾಯಿ ಆಗುತ್ತೆ. 680 ರೂಪಾಯಿ. ಚೆನ್ನಾಗಿದೆ. ಇದು ತಲೆ ಬಿಂದಿನ ಸೂರ್ಯ ತಲೆ ಈಗ ಹಣೆ ಮೇಲೆ ಈ ಕಡೆ ಒಂದು ಕೂರ್ಸಿದೆ. ಓಕೆ. ಇವಳು ಯಾವತ್ತೂ ಮಾಡಿಲ್ಲ ಬಿಡಿ, ಅದಕ್ಕೆ ಗೊತ್ತಿಲ್ಲ ಅವಳಿಗೆ. ಇವಳು ಯಾವತ್ತು ವರಮಹಾಲಕ್ಷ್ಮಿ ಅಷ್ಟು ಆಚೆ ಕಡೆ ಇದ್ದಿದ್ರಿಂದ ಮಾಡಿರಲಿಲ್ಲ. ಈ ಸತಿ ಮನೆಯಲ್ಲಿ ಇದ್ದೀವಿ, ಒಂದು ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ನೋಡ್ತಾ ಇದ್ದೀವಿ, ಅದಕ್ಕೋಸ್ಕರ. ಇಲ್ಲಿದೆ ನೋಡಿ, ಬೇರೆ ಬೇರೆ ಕಲರ್ ಬೇಕು ಅಂದರೆ ಪಿಲ್ಲೋಸ್ಗಲ್ಲೇ ಡಿಸೈನ್ಸ್ ಕೂಡ ಅವೈಲೇಬಲ್ ಇದೆ. ಎಲ್ಲ ಕೂಡ ಅವೈಲೇಬಲ್ ಇದೆ, ಆದರೆ ಬಂದು ಯುಟಿಲೈಸ್ ಮಾಡ್ಕೋಬೇಕಷ್ಟೇ ನೀವು. ನೋಡು, ಕಿರೀಟ ತಲೆಗೆ. ಸೊ ನನಗೆ ಹಾರಗಳೇ ಏನೋ ಒಂಥರ ಅಟ್ರಾಕ್ಟಿವ್ ಮಾಡ್ತಾವೆಲ್ಲ. ಸೊ ನಾವೇನೇನು ತಗೊಳ್ಳೋಣ? ನಾವಾ
ಈಗ ತಗೊಳ್ಳೋಣ ಬನ್ನಿ. ಹಾಗಾಗಿ ಕೆಲವರೆಲ್ಲ ಸೀರೆ ಉಡ್ಸೋದು ತುಂಬಾ ಟೈಮ್ ಹಿಡಿಯುತ್ತೆ. ಹೌದು. ಹಾ ಅರ್ಧ 2 ಅವರ್ಸ್ ತಗೊಂತಾರೆ. ಹಾ ರಾತ್ರಿ 2 ಗಂಟೆಗೆ ಎದ್ಬಿಟ್ಟು ರಾತ್ರಿ ಎಲ್ಲ ಬೆಳಗ್ಗೆ ಎಲ್ಲ ಹೊಡಿತಿರ್ತಾರೆ. ಹೌದು. ರಾತ್ರಿ ಎಲ್ಲ ಎದ್ದಿದೆ ಸೀರೆ ಉಡ್ಸೋದೆಲ್ಲ ಮಾಡ್ತಾರೆ. ಅದಕ್ಕೆ ಈ ಸರಿ ಈಸಿಯಾಗಿ ಈ ತರ ಸ್ಟ್ಯಾಂಡ್ ಮಾಡಿದೀರಾ. ಎಷ್ಟು ಸ್ಟ್ಯಾಂಡು? ಇದು 1250 ಆಗುತ್ತೆ. 1250 ಡಿಸ್ಕೌಂಟ್ ಆಗುತ್ತೆ. ಅದೇ ಬಲ್ಕ್ ಆಗಿ ತಗೋತಿದ್ದೀರಾ ಅಂದ್ರೆ ಎಲ್ಲ ಡಿಸ್ಕೌಂಟ್ ಆಗಿ ಹಾಕೊಡ್ತಾರೆ. ಇದಕ್ಕೆ ಯಾವ ತರ ಉಡಿಸ್ತೀರಾ? Actually ಇದಕ್ಕೆ ಇಲ್ಲಿ ಕಳಸ straight ಕೈ ಬಂದು- ಬರುತ್ತೆ. ಇದು ಓಕೆ. ಕೈ ಈ ತರ ಕಾಲ್ ಕೆಳಗಡೆ ಹೋಗುತ್ತೆ. ಓಕೆ, ಅಲ್ಲಿ ಇಟ್ಟಿದ್ದೀರಲ್ಲ ಅದು ಇದೇ ಸ್ಟ್ಯಾಂಡ್ ಇರೋದಾ? ಇದೇ ತರಾನೇ. ಓಕೆ. ಕಳ್ಸ ಕೂರಿಸ್ಬಿಟ್ಟು ಅಲ್ಲಿಗೆ ಸೀರೆ ಉಡ್ಸಿ ಫೇಸ್ ಹಾಕಿದ್ರೆ ಮುಗೀತು. ವಿತಿನ್ ಒಂದು ಅವರೇ ಮನೇಲಿ ಮಾಡ್ಕೊಂಡ್ರು 20 ಮಿನಿಟ್ಸ್ ಅಲ್ಲಿ ಎಲ್ಲ ಹೋಗುತ್ತೆ. ಪೂಜೆಗೆ ರೆಡಿ ಮಾಡ್ಕೊಂಡು. ತಡೀರಿ, ತಗೋತೀನಿ. ದೀಪದ ಕಂಬ ದೀಪ ಕಂಬ ಇರುತ್ತಲ್ಲ ಅಲ್ಲಿಗೆ ಕಟ್ಟಕ್ಕೆ. ಒಂದು ಈ ಕಡೆ ಒಂದು ಕಟ್ಟೋದಕ್ಕೆ ಇದೆ. ಓ ಇದೆಷ್ಟು? ಇದು ನಿಮ್ಗೆ 600 ಎಷ್ಟದ? 200 780. 780. ಉಲ್ಟಾ ನೋಡ್ತಿದ್ದೀನಿ ನಾನು. ಅದೇ ನೀವು ಬಲ್ಕ್ ಆಗಿ ತಗೋತೀರಾ ಅಂದ್ರೆ ಕಮ್ಮಿಗೆ ಬೀಳುತ್ತೆ. ಒಂದೊಂದು ಪೀಸ್ ಕೊಟ್ರೆ ಅವ್ರಿಗೆ ವರ್ಕೌಟ್ ಆಗಲ್ಲ, ಸೊ ಹಾಗಾಗಿ ಇದು ಅಷ್ಟು ಇಟ್ಟಿರ್ತಾರೆ. ಖಾದಿ ವಿತ್ ರೇಷ್ಮೆ ಬರುತ್ತೆ. ಓಕೆ, ಇದು ಓಕೆ. ಸ್ಟೋನ್ ವರ್ಕ್ ಹ್ಯಾಂಡ್ ಕಸ್ಟಮೈಸ್ಡ್ ಆಗಿರುತ್ತಲ್ವಾ, ಹಾ, ಹಾ, ಹಾಗಾಗಿ ಸ್ವಲ್ಪ ರೇಟ್ ಕಾಸ್ಟ್ಲಿ ಬೀಳುತ್ತೆ ನಿಮ್ಗೆ ಇದು. ಓಕೆ, ಇಲ್ಲ ಚೆನ್ನಾಗಿದೆ ನಿಜವಾಗ್ಲು. ಇವೆಲ್ಲ ಹಾಕಿ ಮಾಡಿದ್ರೆ ಪೂಜೆ ಹೆಂಗಿರುತ್ತೆ? ಸಖತ್ತಾಗಿರುತ್ತೆ. ಮನೆಗೆ ಬಂದಂಗಿರುತ್ತೆ. ಚೆನ್ನಾಗಿದೆ. ಅಂದ್ರೆ ಇವರೆಲ್ಲ ತೋರಿಸ್ತಿದ್ದಾರೆ, ರೇಟ್ ಜಾಸ್ತಿ ಅನಿಸ್ಬೋದು. ಒಂದೊಂದು ಪೀಸ್ ಹೇಳ್ತಿದಾರಲ್ಲ, ಹಾಗಾಗಿ ಜಾಸ್ತಿ ಅನಿಸ್ತಿದೆ. ಪೀಸಿಗೆ ರೇಟ್ ಜಾಸ್ತಿ ಬಲ್ಕ್ ಆಗಿ ತಗೋತೀರಾ ಅಂದ್ರೆ ಕಮ್ಮಿ ಸಿಗುತ್ತೆ. ರೀಸನೇಬಲ್ ಅನ್ಸುತ್ತೆ. ಸೀರಿಯಲ್ ಲೈಟು ಇರ್ಬೇಕಲ್ಲ, ಇದು ಅವೈಲೇಬಲ್ ಇದೆ ಅನ್ಸುತ್ತೆ ನಿಮ್ಮ ಹತ್ರ ಅಲ್ವಾ? ಇದನ್ನು ಕೂಡ ಹಾಕ್ತಾರೆ ಜಾಸ್ತಿ. ಇಲ್ಲೇ ಇದೆ ಅಲ್ಲ. ಓಕೆ, ಹಾಂ, ಓಕೆ. ಇಲ್ಲಿ ನನಗೆ ಇಷ್ಟ ಆಗೋದು ಇಲ್ಲಿದೆ. ನಿಮಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನು ಬೇಕು ಕಂಪ್ಲೀಟ್ ಸೆಟ್ಟು ಇಲ್ಲಿದೆ ನೋಡಿ. ಇಲ್ಲಿಂದ 2 ಅಂಗಡಿನೂ ತೊಗೊಂಡಿದ್ದೀರಾ ಅಲ್ವಾ ಅಣ್ಣ? 2 ಅಂಗಡಿನಲ್ಲೂ ಕೂಡ ಅವೈಲೇಬಲ್ ಇದೆ. ಎಲ್ಲಿ ಗೊತ್ತಾ, ಇದು ನಮ್ಮದು ಸಿಟಿ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಓಲ್ಡ್ ಬಸ್ ಸ್ಟ್ಯಾಂಡು, ಅದ್ರ ಹಿಂದ್ಗಡೆ ಈ ರೋಡು ಯಾವ್ದು ಹೇಳ್ಬೋದಣ್ಣ? ಕಸ್ತೂರಿ. ತಡೀರಿ, ನಾನು ಇನ್ನೂ ನೀಟಾಗಿ ತೋರಿಸ್ತೀನಿ. ತಡಿ, ನೀಟಾಗಿ ಹೋಗಿ ತೋರಿಸ್ಬಿಟ್ಟು ಬರ್ತೀನಿ. ಬನ್ನಿ, ಲೊಕೇಶನ್ ನೀಟಾಗಿ ಹೇಳ್ತೀನಿ ನಿಮಗೆ. ಇದು ಬಸ್ ಸ್ಟಾಪು. ಬಸ್ ಸ್ಟಾಪಿಂದ ಆ ಕಡೆ ಹೋದರೆ ಪಾರ್ಕ್ ಬರುತ್ತೆ. ಪಾರ್ಕ್ ಮುಂದೆ ಚಾಟ್ ಸ್ಟ್ರೀಟ್ ಬರುತ್ತೆ. ಅಲ್ಲಿಂದ ಈ ರೋಡಲ್ಲಿ ಬಂದು ಈ ಸ್ಟೆಪ್ಸ್ ಹತ್ಕೊಂಡು ಬಂದರೆ ಅವ್ರ ಅಂಗಡಿ ಸಿಗುತ್ತೆ. ಇಲ್ಲಿ ಬಂದರೆ 2 ಅಂಗಡಿನಲ್ಲೂ ಕೂಡ ಹಾಕ್ಕೊಂಡಿದ್ದಾರೆ. ಸೊ ಬಂದು ಒಂದು ಸತಿ ವಿಸಿಟ್ ಮಾಡಿ, ನೀವು ಕೂಡ ತಗೊಳ್ಳಿ. ನಮ್ಮ ಮನೆಗೆ ಏನೇನು ಬೇಕು ಎಲ್ಲ ತಗೊಂಡು ಹೋಗ್ತೀವಿ. ನನಗೆ ಇಷ್ಟ ಆಗ್ತಿದೆ ನೋಡು, ಇದು ಎಷ್ಟು ಚೆನ್ನಾಗಿದೆ. ಎಲ್ಲ ಕಂಪ್ಲೀಟ್ ಸೆಟ್ ಇದೆ. ಸೊ ನಾವೇನೇನು ತಗೋತೀವಿ, ಮತ್ತು ಈ ಪ್ರಾಡಕ್ಟ್ಗಳೇನಾದ್ರು ಸಿಕ್ಕಿದ್ರೆ ಟ್ಯಾಗ್ ಕೂಡ ಮಾಡಿರ್ತೀವಿ. ಬಟ್ ಲಕ್ಷ್ಮಿ ನೋಡಿ, ಇಲ್ಲೊಂದಿದೆ. ಇಲ್ಲಿ ಅಲ್ಲಿ ಬೇರೆ ತರ ಮುಖವಾಡಕ್ಕೆ ಇದು ಮಾಡಿದ್ರಲ್ಲ, ಇಲ್ಲಿ ಬೇರೆ ಥರ ಸೆಟಪ್ ಮಾಡಿದ್ದಾರೆ. ನೈಸ್, ಸಿಂಪಲ್ ಚೆನ್ನಾಗಿದೆ. ಕ್ಯೂಟ್ ಆಗಿ ಕಾಣ್ತಿದ್ದಲ್ಲ. ನಾನು ಹೇಳೋದು, ನೀವೇನಾದ್ರು ಬರ್ತಿದ್ದೀರಾ ಅಂದರೆ ಪೂರ್ತಿ ಸೆಟ್ ತೊಗೊಂಡ್ರೆ ನಿಮಗೆ ತುಂಬ ಕಮ್ಮಿ ಆಗುತ್ತೆ. ಇದೆಲ್ಲ ಓಕೆ. ಇದ್ರ ಮೇಲೆ ಒಂದು ಬಟ್ಲು ತರ ಇಟ್ಟು ಫ್ಲವರ್ ಡೆಕೋರೇಷನ್ಗೆ ತುಂಬಾ ಚೆನ್ನಾಗಿದೆ ಇದು. ಪ್ಲೇಟ್ಸಿಗೆಲ್ಲ ಸ್ವಲ್ಪ ಟ್ರೆಂಡಿಂಗ್ ಆಗಿದೆ ಜರ್ಮನ್ ಸಿಲ್ವರ್. ಓಕೆ, ಜರ್ಮನ್ ಸಿಲ್ವರ್. ಇದನ್ನೆಲ್ಲ ಡ್ಯುಯಲ್ ಪರ್ಪಸ್ ಗೆ ಯೂಸ್ ಮಾಡ್ತಿದ್ದಾರೆ. ರಿಟರ್ನ್ ಗಿಫ್ಟ್ ಆಗು ತಗೊಂತಿದ್ದಾರೆ. ಪ್ಲಸ್ ಪೂಜೆಗೆ ಹೂವ ಹಣ್ಣು ಹಾಕಿಡೋದಕ್ಕೂ ಸಮೇತ ಇದು ಕುಂಕುಮ ಕೊಡೋದಕ್ಕೆ ಬರೀ 35 ರೂಪೀಸ್. ಇದು ಕುಂಕುಮ ಹಾಕಿ ಕುಂಕುಮ ಹಾಕೋದಕ್ಕೆ. ಇದು ಜರ್ಮನ್ ಸಿಲ್ವರ್ ಅಲ್ಲ? ಜರ್ಮನ್ ಸಿಲ್ವರ್ 35 ರೂಪೀಸ್. ಇದು ಎಷ್ಟು ಒಂದ್ ವರ್ಷ ಬರುತ್ತಾ? ಬ್ಲಾಕ್ ಆಗುತ್ತಾ? ಬ್ಲಾಕ್ ಆಗಲ್ಲ, 1 ವರ್ಷ ಆರಾಮ. ಅಂದ್ರೆ ನೀನು ಪ್ರಿಸರ್ವ್ ಮಾಡೋದ್ರ ಮೇಲೆ ಡಿಪೆಂಡ್. ನೀವ್ ಹೆಂಗ್ ನೋಡ್ಕೋತೀರಾ ಅದ್ರ ಮೇಲೆ ಅದೇ ಡಿಪೆಂಡ್ ಆಗುತ್ತೆ. ಕವರ್ ಅಲ್ಲಿ ಹಾಕಿಟ್ರೆ ಆರಾಮಾಗಿ ಪ್ರಿಸರ್ವ್ ಮಾಡೋದು. ಹಂಗಾಗಿ ಓಕೆ. ಇದು ಹಲೋ, ಇದೆಲ್ಲ ಹೇಳಿ ಅಂಕಲ್. ಚೆನ್ನಾಗಿದೆ, ನೀವು ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀರಾ? ಗೆಜ್ಜೆವಸ್ತ್ರ ಅಂತ ಹತ್ತಿಲ್ ಮಾಡ್ತಾರೆ. ಅದ್ರ ಬದಲಿಗೆ ಈ ಸರಿ ಅವರಾ ಒಂದು ಸ್ವಲ್ಪ ತಡೀರಿ, ವಿಡಿಯೋ ಮಾಡ್ತಿದ್ದೀನಿ. ಪರ್ಲ್ಸ್ ಹಾಕ್ಬಿಟ್ಟು ಮಾಡ್ಸಿರೋದು ಅದು. ಅದು ಫೋಟೋ ಮೇಲೆ ಅದಾಗೆ ಸ್ಟಿಕ್ ಆನ್ ಮಾಡ್ಬೋದು. ಗೆಜ್ಜೆವಸ್ತ್ರ ಅಂತ ಬರುತ್ತಲ್ಲ, ಹತ್ತಿಲ್ ಬಂದಿರುತ್ತೆ. ಹತ್ತಿನ ಬದಲಿಗೆ ನಾವು ಇದು ಕಸ್ಟಮೈಸ್ಡ್ ಆಗಿ ಬಂದಿರೋದು. ಇಲ್ಲ, ಎಲ್ಲ ಚೆನ್ನಾಗಿದೆ. ಇದು ರಿಯಲ್ ಹೂವನಾ? ಅದು ಕಿರೀಟ ಹಿಂದ್ಗಡೆ ಅಲ್ಲ, ಹೂವ ಇಲ್ಲ, ಅದು ಪ್ಲಾಸ್ಟಿಕ್. ಬಟ್ ರಿಯಲಿಸ್ಟಿಕ್ ಅನಿಸ್ತಿದೆ. ಹೌದು, ಅದಕ್ಕೆ ಕೇಳಿದ್ದು. ಚೆನ್ನಾಗಿದೆ. ಹೆಂಗೆ ನಿಮ್ಗೆ ಇವೆಲ್ಲ ಕಾಂಟ್ಯಾಕ್ಟು? ಅವೆಲ್ಲ ಹೇಳಂಗಿಲ್ಲ, ಬಿಸ್ನೆಸ್ ಸೀಕ್ರೆಟ್. ಬಿಡಿ ಹೋಗ್ಲಿ, ನಾವು ಕೇಳಲ್ಲ. ಇದು ಕೂಡ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಎಲ್ಲ ಕೂಡ ಚೆನ್ನಾಗಿದೆ. ಕೆಲವರೆಲ್ಲ ಸಿಂಪಲ್ ಆಗಿ ಹಬ್ಬ ಮಾಡೋದಕ್ಕೆ ಅಂದ್ರೆ ಈಗ ಪೀಠದ ಬದಲಿಗೆ ನೆಲದ ಮೇಲೆನೆ ಇದನ್ನ ಹಾಕ್ಬಿಟ್ಟು ಇದ್ರ ಮೇಲೆನೆ ಕೂರಿಸಬಹುದು. ಹೌದು, ತುಂಬಾ. ಇದು ನೋಡಿ, ಇದು ಚೆನ್ನಾಗಿದೆ. ಸ್ವಸ್ತಿಕ್ಕಿಂದು ಸಿಂಪಲ್ ಆಗಿ ಬೇಕಾದ್ರೆ 2,000 ರೂಪಾಯಿಲೂ ಪೂಜೆ ಮುಗಿಸ್ಬೋದು, 25,000 ರೂಪಾಯಿಲೂ ಪೂಜೆ ಮುಗಿಸ್ಬೋದು. ನಮ್ಮ ಹತ್ರ ಮುಖವಾಡ 450 ರೂಪಾಯಿದು ಡಿಸೈನಿಂಗ್ ಸಿಗುತ್ತೆ. ನಮ್ಮ ಹತ್ರ 6,000 5,000 ಆತರ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಕಸ್ಟಮೈಸ್ಡ್ ಆಗಿ ಯಾವ ರೀತಿ ಬೇಕಾದ್ರೂ ಪೂಜೆ ಮಾಡೋದು. 2,000 ದಿಂದ 20,000 ಪೂಜೆ ಮುಗಿಸ್ಬೋದು. ನೋಡಕ್ಕೆ ಖುಷಿ ಆಗ್ತಾ ಇದೆ ಅಲ್ಲ?
ಇದು ನೋಡಿ, ಇದು ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ. ಎಷ್ಟಿದೆ ಪ್ರೈಸ್ ಅಣ್ಣ ಇದು? ಇದು ಇದು ಪ್ರೈಸ್ ಎಷ್ಟಿಂದ ಸ್ಟಾರ್ಟ್ ಆಗುತ್ತೆ ಅಂತ? 65 65. ಆರಾಮಾಗಿ ತಗೋಬಹುದು ಇದು. ವೆಲ್ವೆಟ್ ಪ್ಲಸ್ ಹ್ಯಾಂಡ್ ಕ್ರಾಫ್ಟ್ ಅಲ್ವಾ 65. ಏನ್ ಗೊತ್ತಾ, ಬರೀ ಈ ಹಬ್ಬಕ್ಕೆ ಅಂತ ಅಲ್ಲ, ಇದೆಲ್ಲ ಎಲ್ಲ ಹಬ್ಬಕ್ಕೂ ಕೂಡ ನಾರ್ಮಲ್ ಆಗಿ ಯೂಸ್ ಮಾಡ್ಬೋದು. ಇದೆಲ್ಲದೂ ಕೂಡ ಅಷ್ಟೇ. ಫ್ಲೋರ್ ಮ್ಯಾಟ್ ಎಲ್ಲ ಇದೆಲ್ಲ ಕಮ್ಮಿ ಬೀಳುತ್ತೆ ನಿಮಗೆ. ಇದೂ ಕೂಡ ಚೆನ್ನಾಗಿದೆ ನೋಡಿ. ಇದು ಏನು ಹೂವು ಎಷ್ಟು ರಿಯಲಿಸ್ಟಿಕ್ ಅನಿಸ್ತಿದೆ ಅಂದ್ರೆ ಅಷ್ಟು ಅಂದ್ರೆ ಡೈರೆಕ್ಟ್ ಆಗಿ ನಮಗೆ ಗೊತ್ತಾಗ್ತಿದೆ. ಈ ರೋಸ್ ತೋರಿಸಿದ್ನಲ್ಲ ಆ ಥರ 240 ಬೀಳುತ್ತೆ ಅಷ್ಟೇ ನಿಮ್ಗೆ. ಇದು 240. ಇದು ಎಲ್ಲ ದೇವ್ರ ಮನೇಲೆ ಸಮೇತ ಅಲ್ಲೇ ಆರಾಮಾಗಿ ಇಟ್ಕೋಬಹುದು. ರಂಗೋಲಿ ಯಾವಾಗ್ಲೂ ಹಾಕಕ್ಕಾಗಲ್ಲ, ಅಂದ್ರೆ ಇದನ್ನ ಯೂಸ್ ಮಾಡ್ಕೊಬೋದು. ಹಸುನು ಇದೆ ಅಲ್ಲಿ. ಬನ್ನಿ ಒಂದ್ಸತಿ ವಿಸಿಟ್ ಮಾಡಿ. ನಾನು ಲೊಕೇಶನ್ ನೀಟಾಗಿ ಹೇಳಿದ್ದೀನಿ. ಆರಾಮಾಗಿ ಅದನ್ನ ಫಾಲೋ ಮಾಡಿದ್ರೆ ಆರಾಮಾಗಿ ಬರ್ಬೋದು. ಇಲ್ಲಿಗೆ ಬಂದು ರೀಚ್ ಆಗ್ಬೋದು. ಇವಾಗ ನಾವೇನು ತಗೋಬೇಕು ಅದನ್ನ ತಗೊಂಡು ಮನೆಯಲ್ಲಿ ಸಿಗ್ತೀವಿ. ನಿಮ್ಮಪ್ಪ ಫೋನ್ ಮಾಡಿದ್ರು ಕಣೆ, ನಾನು ಅದಕ್ಕೆ ಆಮೇಲೆ ಮಾಡ್ತೀನಿ ಅಂತ ಹೇಳ್ದೆ. ಶಾಪಿಂಗ್ ಎಲ್ಲ ಮುಗೀತು. ಸಿಂಪಲ್ಲು, ನಾವೇನು ಜಾಸ್ತಿ ತೊಗೊಂಡಿಲ್ಲ. ಬಟ್ ಶಾಪಿಂಗ್ ಮುಗೀತಲ್ಲ, ಮನೆಗೇನಾದರೂ ತೊಗೊಂಡು ಓಡಾಡ್ಬೇಕು ಇವಾಗ. ಸೊ ನೋಡಿ, ಇದೆ ಅಂಗಡಿ. ಸೊ ಇಲ್ಲಿ ಬಂದರೆ ನಿಮ್ಗೆ ಎಲ್ಲ ಐಟಮು ಸಿಗುತ್ತೆ ಇಲ್ಲಿ. ಹಾಂ ಬನ್ನಿ. ವಾಟರ್ ಬಾಟಲ್ ತೆಗೀರಿ. ಎಷ್ಟು ಬ್ಯುಸಿ ಇರುತ್ತೆ ಅಂದರೆ ಹಬ್ಬದ ಟೈಮಲ್ಲಂತೂ ಈ ರೋಡು ಸಾಕಾಗಿ ಬ್ಯುಸಿ ಇರುತ್ತೆ. ಮೈಕ್ ಹಾಕಿಲ್ಲ, ವಾಯ್ಸ್ ಕೇಳಿಸ್ತಾನೆ ಇರ್ಬೋದು. ಹೋಗ್ಲಿ, ಕೈನಲ್ಲೇ ಹಿಡ್ಕೋ. ಗಿಫ್ಟ್ನೇ ಕೈ ಮೇಲೆ ಇಟ್ಕೊಂಡು ಎಲ್ಲರಿಗೂ ತೋರಿಸ್ಕೊಂಡು ಬರೋಕ್ಕೆ ತಡೀರಿ, ನಾವು ಮಾಡ್ತೀವಿ. ಇವ್ರು ಇಟ್ಕೊಳ್ಳೋದಕ್ಕೆ ಕಷ್ಟಪಡ್ತಿದ್ದಲ್ಲ. ಶಾಪಿಂಗ್ ಎಲ್ಲ ಮುಗೀತು. ತಿನ್ನೋದಕ್ಕೆ ವಡೆ ತಂದಿದ್ದು. ನಾಳೆ ಮೈಸೂರಿಗೆ ಹೋಗ್ಬೇಕು, ಚಾಮುಂಡಿ ಬೆಟ್ಟ ತಾಯಿ ದರ್ಶನ ಮಾಡೋದಕ್ಕೆ. ಸೊ ಶಾಪಿಂಗ್ ಮಾಡಿರೋದಕ್ಕೆ ನಮ್ಮಮ್ಮ ಅವರು ಬೈತಾ ಇದ್ದಾರೆ, ಹಾಕ್ಬೇಕಿತ್ತು. ಸಿಂಪಲಾಗಿ ಮಾಡ್ತಾರಂತೆ ಅವರು, ಗ್ರ್ಯಾಂಡಾಗಿ ಮಾಡಲ್ವಂತೆ. ಏನೇ ಸಿಂಪಲಾಗಿ ಲಕ್ಷ್ಮಿನ ಕರೆಸ್ತಾರಂತೆ. ಏನಕ್ಕಂಗೆ ಆರ್ಟಿಫಿಷಿಯಲ್ ಎಲ್ಲ ಹಾಕಿ ಮಾಡಲ್ಲ. ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ ಅಂತ. ಯಾವ ಥರ ಸಿಂಪಲ್ ಅಂದರೆ? ಯಾವಾಗ ತೋರಿಸಿದ್ದೆ? ಯಾವಾಗ? ವರಮಹಾಲಕ್ಷ್ಮಿ ಹಬ್ಬದ ಇದೆ ಫಸ್ಟ್ ಟೈಮ್ ಮಾಡ್ತಿರೋದು ನಾವು ಬಂದೇ ಇಲ್ಲ. ಹಾಂ, ಈ ಸರ ಸಿಂಪಲ್ ಆಗಿ ಮಾಡ್ತಾರಂತ. ಟೇಸ್ಟ್ ಅದು ತಿನ್ನೋದಲ್ವಾ ಟೇಸ್ಟ್? ಪೂಜೆ ಮಾಡೋದು ಟೇಸ್ಟ್ ಇದೆ. ಅವರವರು ಇದಕ್ಕೆ ಭಕ್ತಿಗೆ ಇಲ್ಲ ಗೊಂಬೆ ತರ ಅಲ್ಲ. ಈಗಲೂ ಗೊಂಬೆ ತರ ಏನ್ ತಂದಿಲ್ಲ, ಮಾಮೂಲಿ ಚೆಂಬು ಚಿಕ್ಕ ಕೂಡ. ಸರಿ, ಅವ್ರು ಮಾಡ್ಬೇಕಾದ್ರೆ ತೋರಿಸ್ತೀನಿ ಬಿಡು, ಹೋಗು ಅವಾಗ ಹೇಳುವಂತೆ. ಇವಾಗ ಏನು ನಮ್ಮ ಖುಷಿಗೆ ಏನು ಇಷ್ಟ ಆಯಿತು ಅದನ್ನು ತಂದಿದ್ದೀವಿ ಅಷ್ಟೇ. ಆಯಿತು, ಬೇಜಾರು ಮಾಡ್ಕೊಬಿಡು. ಅದೇನು ಗೊತ್ತಾ, ಅದೇನು ಇಲ್ಲ. ಅದನ್ನ ಕಲ್ಸದ ಮೇಲೆ ಹೂವು ಮುಡ್ಸೋದಕ್ಕೆ ಈಸಿ ಆಗಲಿ ಅಂತ ತಂದಿರೋದು. ಹೂವು ಹಾಕ್ಬೋದು, ಬೇದೋಗಲ್ಲ. ಅವರಿಗೆ ಬಾಗಣ ಅರ್ಶಿನ ಕುಂಕುಮ ಬಳೆ ಮತ್ತೆ ಇದು ಯಾವುದೇ ರೀತಿಯಾದ ಪ್ರಮೋಷನ್ ಅಲ್ಲ. ಕಾಂಟ್ಯಾಕ್ಟ್ ನಂಬರು, ಅಡ್ರೆಸ್ ಎಲ್ಲ ನಿಮಗೆ ತೋರಿಸಿದ್ದೀನಿ, ಅಲ್ಲೋಗಿ ಕೇಳ್ಕೋಬಹುದು. ಇದಕ್ಕೂ ವಿಳ್ಯದೆಲೆ ಇಟ್ಬಿಟ್ಟು ಕೊಡಲೇಬೇಕು. ಅಡಿಕೆ ಎಲ್ಲ ಇದ್ರೊಳಗೆ ಇರುತ್ತೆ. ಬಿಡಿ ಹೋಗ್ಲಿ, ಆಯ್ತು. ಅವ್ರು ಇಷ್ಟ ಬಂದಂಗೆ ಮಾಡ್ಕೊಳ್ಳಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ನಾಳೆ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀವಿ. ಹಾಂ, ಅವ್ರ ಇಷ್ಟ. ಅವರು ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಈಗ ಈಗಿನ ಜನ್ರೇಷನ್ಗೆ ನಿಮ್ಮ ಇಷ್ಟ ಬಂದಂಗೂ ಮಾಡಬೇಕು, ಬರೀ ನಮ್ಮ ಇಷ್ಟನೇ ಅಂತ ಹೇಳೋಕ್ಕಾಗಲ್ಲ. ಅಲ್ಲಿ ಯಾರೋ 25,000 ತನಕನೂ ಕೂಡ ತಗೊಂಡು ಹೋಗಿದ್ದಾರಂತ ಐಟಮ್ಸ್ಗಳನ್ನ. ಅವ್ರವ್ರ ಖುಷಿ ಆ ಥರ. ನಿಮಗೆ ಹೆಂಗ ಅನಿಸ್ತದೆ ಆ ಥರನೂ ಮಾಡಿ. ಈ ಸಲ ಅವ್ರನ್ನ ನೋಡೋಣ ಮಾಡೋದು. ಈ ಸತಿ ಏನ್ ಮಾಡ್ತಾರೆ ಅವ್ರ ಜೊತೆ ಎಂಕರೇಜ್ ಕೊಟ್ಕೊಂಡು ಮಾಡಿ. ನೆಕ್ಸ್ಟ್ ಇಂದ ಮುಂದಿನ ಸತಿ ನೀವು ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಮಾಡ್ಕೋಬಹುದು, ಅದ್ರಲ್ಲೇನು ತಪ್ಪಿಲ್ಲ. ಇಲ್ಲ ಅಷ್ಟೊಂದು ಅಲಂಕಾರ ಏನಿಲ್ಲ. ಅಲ್ಲೊಂದು ಸೆಟ್ ಇತ್ತು, ಆ ಸೆಟ್ಟು ನೀನು ಅದಕ್ಕೆ ಬಾಂದಿದ್ದು. ಮತ್ತೆ ನಿನಗೆ ಅಲ್ಲ, ವಿಡಿಯೋ ಬರುತ್ತಲ್ಲ, ನಾಳೆ ನೋಡಿ ತೋರಿಸ್ತೀವಿ. ಅದಲ್ಲ, ತೋರಿಸ್ತೀವಿ ತಡೀರಿ ಫೋಟೋದಲ್ಲಿ. ಓಕೆ, ಕೆಲವರಿಗೆ ಒಂದೊಂದು ಇಷ್ಟ ಆಗುತ್ತೆ. ಕೆಲವರು 10 ರೂಪಾಯಿ ಎಲ್ಲ ಜೋಡಿಸ್ಕೊಂಡು ಸೇವಿಂಗ್ಸಲ್ಲಿ ಬಂದು ಏನೇನು ಬೇಕು ತಗೊಂಡು ಹೋಗ್ತಿದ್ರು ಅಂತ. ಬರೋಬಲ್ಲ.
ಇಲ್ಲ ಇಲ್ಲ ನಮ್ಮನೆಯವರು ನಮ್ಮ ಮಿಸಸ್ ಮಾಡೋದು ನ್ಯಾಚುರಲ್ಲು, ಅದು ಭಕ್ತಿ ಭಾವದಿಂದ ಮಾಡ್ತಾರೆ. ಎಲ್ಲರೂ ಭಕ್ತಿ ಎಲ್ಲರೂ ಭಕ್ತಿಯಿಂದ ಮಾಡಲ್ಲ, ಭಕ್ತಿಯಿಂದ ಮಾಡಿದ್ರೆ ಯಾರು ಮಾಡಲ್ಲ ಅಂತ ನಾನು ಹೇಳ್ತಿಲ್ಲ, ನಾವು ಮನೋರಂಜನೆ ಇಲ್ಲ ಇವ್ರು ಹಿಂಗೆ ಕಿತ್ತಾಡ್ತಿರ್ತಾರೆ. ಎಲ್ಲರೂ ಭಕ್ತಿಯಿಂದ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಮಾಡಿ. ಅದಕ್ಕೋಸ್ಕರ ಟೈಮ್ ಸಿಗಲ್ಲ ಅಲಂಕಾರ ಮಾಡಕ್ಕೆ, ಅದಕ್ಕೋಸ್ಕರ ನಾವು ಸಿಂಪಲ್ ಆಗಿ ಟೈಮ್ ಯಾರಿಗೂ ಸಿಗಲ್ಲ ಮೇಡಮ್ ಅವರೇ, ನಾವು ಟೈಮ್ ಇರೋ ಹೆಣ್ಮಕ್ಳು ಪ್ರಾಬ್ಲಮ್ ಹೇಳ್ತವ್ರವರು. ಸರಿ, ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಈ ಪ್ರಾಡಕ್ಟ್ಸ್ಗಳದ್ದು ಲಿಂಕ್ ಏನಾದ್ರು ಸಿಕ್ಕಿದ್ರೆ ಇಲ್ಲಿ ಟ್ಯಾಗ್ ಮಾಡಿರ್ತೀನಿ. ನೀವೇನಾದ್ರು ಅದನ್ನು ಕ್ಲಿಕ್ ಮಾಡಿ ಪರ್ಚೇಸ್ ಮಾಡಬೇಕು ಅಂದ್ಕೊಂಡ್ರೆ ಪರ್ಚೇಸ್ ಮಾಡ್ಬೋದು. ಆಯಿತಾ? ಸಿಗೋಣ. ಭಕ್ತಿಯಿಂದ ಮಾಡಿ, ಯಾವುದೇ ಪೂಜೆ ಮಾಡಿದ್ರು ₹1 ಮಾಡ್ತಿದ್ದೀರಾ ಅಂದ್ರೂ ಕೂಡ ನಿಮ್ಮ ಖುಷಿ. ನೀವು ಎಷ್ಟೇ ಸಿಂಪಲ್ ಆಗಿ ಮಾಡಿದ್ರು ಲಕ್ಷ್ಮಿ ಅಲಂಕಾರ ಪ್ರಿಯ ಅಂತಾರೆ, ಮಾಡ್ತಾರೆ ಎಷ್ಟು ಬೇಕಷ್ಟ. ಅಂದ್ರೆ ನನಗೆ ಟೈಮ್ ಸಿಕ್ಕೋದಿಲ್ಲ, ಹಂಗಾಗಿ ಅಲಂಕಾರ ಟೈಮ್ ಸಿಗೋದಿಲ್ಲ ಅಂತಲ್ಲ ಮೇಡಮ್ ಅವರೇ, ಟೈಮ್ ಇರುತ್ತೆ, ನಿಮಗೆ ಫ್ರೀ ಇರೋದಿಲ್ಲ. ಆಯ್ತು ಬಿಡಿ, ಅವ್ರು ಫ್ರೀ ಮಾಡಕ್ ಬಿಡಲ್ಲ, ಅವ್ರು ಅದಕ್ಕೇನೆ. ಇವ್ರು ಫ್ರೀ ಮಾಡಕ್ ಬಿಡಲ್ಲ, ಬೇಗ ಬೇಗ ಪೂಜೆ ಆಗ್ಬೇಕು ಅಂತಾರೆ, ಅದಕ್ಕೋಸ್ಕರ ಇಲ್ಲ ಮೇಡಮ್ ಅವರೇ, ಈ ವರ್ಷ ನಿಧಾನಕ್ಕೆ ಮಾಡಿ, ನಾವು ಬೇಜಾರ ಮಾಡ್ಕೊಳ್ಳೋದು. ನಿಮ್ಗೋಸ್ಕರ ಒತ್ತು ಕೊಡ್ತೀವಿ, ಬೆಳಗಿನ ಸಂಜೆವರೆಗೂ ಮಾಡಿ. ನೀವು ಮಾಡೋದು ನಮಗೋಸ್ಕರನೇ, ಒಳ್ಳೇದಕ್ಕೆ ಅಲ್ವಾ? ಲಕ್ಷ್ಮೀ ಪೂಜೆ ಮಾಡೋದು ನಮ್ಮ ಮಗನಿಗೆ, ನಮ್ಮ ಸೊಸಿಗೆ, ನನಗೋಸ್ಕರ ಮಾಡ್ತೀವಿ. ಹಂಗಿರಲ್ಲ, ಅವತ್ತಿನ ದಿವಸ ಹಂಗಿರಲ್ಲ. ಹಂಗಿರಲ್ಲ. ಇಲ್ಲ ಇಲ್ಲ ಏನಾಗಲ್ಲ ಮೇಡಮ್, ರಾತ್ರಿ ಸರಿ, ಇವರು ಕಿತ್ತಾಡ್ತಿರ್ಲಿ. ನಾವು ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಅಲ್ಲಿ ತನಕ ಬಾಯ್. ನಾಳೆ ಚಾಮುಂಡಿ ಬೆಟ್ಟಲ್ಲಿ ಸಿಗೋಣ. ಬಾಯ್. 4 ಜನಕ್ಕೂ ಜೋಡಿಸಿದ್ದೀನಿ.